ಜೈಲು ಅಂತಂದ್ರೇನೆ ನರಕ, ಜೈಲು ಅಂತಂದ್ರೆ ಮನ ಪರಿವರ್ತನೆ ಆಗುವ ಜಾಗ. ಮಾಡಿರುವ ಅಪರಾಧಗಳ ಬಗ್ಗೆ ಪ್ರತಿನಿತ್ಯ ಒಂದು ಏಕಾಂಗಿತನ ಅನ್ನೋದು ಕಾಡುತ್ತೆ. ಏಕಾಂಗಿತನದಿಂದ ನಾವು ಮಾಡಿರೋ ಸರಿ ತಪ್ಪುಗಳು ನೆನಪಾಗುತ್ತೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸಂಘಜೀವಿ ಆಗಿರೋ ಮನುಷ್ಯ ಏಕಾಏಕಿ ಏಕಾಂಗಿಯಾಗಿ ಒಂದು ಕತ್ತಲೆ ಕೋಣೆಯಲ್ಲಿ ಒಬ್ಬನೇ ಕೂತ್ಕೊಳ್ಳೋದು, ಅವನಿಗೆ ಮಾತಾಡೋದಕ್ಕೆ ಯಾರೂ ಇರಲ್ಲ ಅಂತಂದಾಗ ಆತ ತನ್ನ ಆತ್ಮಾವಲೋಕನ ಆರಂಭ ಮಾಡ್ತಾನಂತೆ. ಆತ್ಮಾವಲೋಕನ ಅಂತಂದ್ರೆ ಏನು? ತಾನು ಈವರೆಗೆ ಮಾಡಿದ್ದೇನು, ಮಾಡಿದ್ದು ಸರಿನೋ ತಪ್ಪೋ, ಇದೆಲ್ಲ ವಿಚಾರಗಳು ಅವನ ತಲೆಗೆ ಹೊಕ್ಕುತ್ತವೆ. ಆ ಸಂದರ್ಭದಲ್ಲಿ ನಿಜವಾಗಿ ಒಬ್ಬ ಮನುಷ್ಯನ ಪರಿವರ್ತನೆ ಅನ್ನೋದು ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಜೈಲು ಕಾನ್ಸೆಪ್ಟ್ಗಳು ಹುಟ್ಕೊಂಡಿರೋದು. ಇದರಲ್ಲಿ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಿರ್ತಾರೆ, ಆಲ್ರೆಡಿ ಶಿಕ್ಷೆ ಅಥವಾ ಸಾಬೀತಾಗಿರುವ ಪ್ರಕರಣ ಸಾಬೀತಾಗಿರುವ ಶಿಕ್ಷೆಗೆ ಗುರಿಯಾಗಿರುವಂಥ ಒಂದಿಷ್ಟು ಜನ ಕೈದಿಗಳಿರ್ತಾರೆ, ಇನ್ನೊಂದಿಷ್ಟು ಜನ ಮಹಿಳಾ ಕೈದಿಗಳಿರ್ತಾರೆ. ಅವರೆಲ್ಲರೂ ಕೂಡ ಆ ಜೈಲಲ್ಲಿ ಇರುವ ಏಕೈಕ ಉದ್ದೇಶ ಮನ ಪರಿವರ್ತನೆ, ತಾನು ಮಾಡಿರುವ ತಪ್ಪಿನ ಅರಿವಾಗಿ ಅದಕ್ಕಾತ ಪಶ್ಚಾತ್ತಾಪ ಪಡೋದಕ್ಕಿಂತ ಅದಕ್ಕಿಂತ ದೊಡ್ಡ ಶಿಕ್ಷೆ ಏನಿಲ್ಲ ಅನ್ನುವ ಕಾನ್ಸೆಪ್ಟ್ ಅಡಿ ನಡೆಯುವಂಥ ಜೈಲು. ಈ ಜೈಲಲ್ಲಿ ಹಲವು ಜನ ಕೈದಿಗಳಿದ್ದಾರೆ. ಹಲವರು ನಿಜವಾಗ್ಲೂ ತಪ್ಪು ಮಾಡಿ ಅಲ್ಲಿ ಒಳಗಿರೋರು, ಇನ್ನು ಕೆಲವರು ಕಾನೂನಿನ ಬಲೆಗೆ ಸಿಲುಕಿ ಅಥವಾ ಕಾನೂನಿನ ಕೆಲವೊಂದು ಲೂಪ್ ಹೋಲ್ಸ್ಗಳಿಗೆ ಸಿಲುಕಿ ತಪ್ಪೇ ಮಾಡದ ನಿರಪರಾಧಿಗಳು ಕೂಡ ಅಲ್ಲಿ ಇರುವಂಥ ಸಾಧ್ಯತೆ ಇದೆ. ಆದರೆ ತಪ್ಪು ಮಾಡಿರುವ ದುಡ್ಡಿರುವ ವ್ಯಕ್ತಿಗೆ ಅದು ಜೈಲು ಅಲ್ಲವೇ ಅಲ್ಲ, ಅದು ರೆಸಾರ್ಟು ಅನ್ನೋದು ಹಲವು ವರ್ಷಗಳಿಂದ ಪ್ರೂವ್ ಆಗ್ತಾನೆ ಇದೆ. ಈಗ ಅದು ಪ್ರಮುಖವಾಗಿ ಇಡೀ ಕರ್ನಾಟಕ ಮಾತನಾಡುವಂತೆ ನಟ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಅದು ಎಸ್ ಅನಿಸಿದೆ. ಮೋಸ್ಟ್ಲಿ ಈ 67-68 ದಿವಸಗಳಲ್ಲಿ ಈವನ್ ಮಾಧ್ಯಮದಲ್ಲೂ ಕೂಡ ದರ್ಶನ್ ವಿಚಾರದಲ್ಲಿ ಪಾಪ ಒಂದು ಊಟ ಸಿಗ್ತಾ ಇಲ್ಲ, ಪಾಪ ಒಂದು ಚಪಾತಿ ಎಕ್ಸ್ಟ್ರಾ ಕೇಳಿದ್ರೆ ಸಿಗ್ತಾ ಇಲ್ಲ, ಪಾಪ ಜಿಮ್ ಬಾಡಿ, ಏನು ಪ್ರತಿನಿತ್ಯ ಮಟನ್ನು ಚಿಕನ್ನು ತಿಂತಿದ್ದಂಥ ವ್ಯಕ್ತಿ ಏಕಾಏಕಿ ಜೈಲಲ್ಲಿ ಕೊಡುವಂಥ ಇಂತಿಷ್ಟೇ ಅಡಿಗೆ ಇಂತಿಷ್ಟೇ ಊಟ ಅನ್ನೋದಕ್ಕೆ ಅಡ್ಜಸ್ಟ್ ಆಗಬೇಕಲ್ಲ ಅನ್ನುವ ಒಂದು ಸಣ್ಣ ಕನಿಕರ ನಮ್ಮಲ್ಲೂ ಕೂಡ ಹುಟ್ಟುಕೊಂಡಿತ್ತು. ಪಾಪ ಅಂತ ನಾವು ಕೂಡ ದರ್ಶನ್ ಕರೆದಿದ್ವಿ. ಆದರೆ ನಿನ್ನೆ ಮೊನ್ನೆ ಹೊರಗಡೆ ಬಂದಿರುವಂಥ ವಿಡಿಯೋಗಳು ಫೋಟೋಗಳನ್ನು ನೋಡಿದಾಗ ಸರಿಯಾಗಿ ನಮಗೆ ಚಳ್ಳೆಹಣ್ಣು ತಿನ್ನಿಸ್ತಿದ್ದಾರೆ. ಅಲ್ಲ ಸಲ್ಲದ ಸುಳ್ಳು ಕಥೆಗಳನ್ನು ಕಟ್ಟಿ ಲೋಕಮುಖಕ್ಕೆ ನಾವೇನೋ ಪರಿತಪ್ಪಿಸ್ತಿದ್ದೀವಿ ಅನ್ನುವ ಸಂದೇಶ ರವಾನಿಸಿ ಒಳಗೆ ತನ್ನಗೆ ತಾನಗೆ ಏನು ಬೇಕು ಏನೇನು ಬೇಡ ಎಲ್ಲವನ್ನೂ ನೋಡಿಕೊಂಡು ದುಡ್ಡಿನ ಪ್ರಭಾವದಲ್ಲಿ ಆರಾಮಾಗಿದ್ದಾರೆ ಅನ್ನುವ ವಿಚಾರ ಹೊರಗಡೆ ಬರ್ತಾ ಇದ್ದಂಗೆ ಇಷ್ಟೇನಾ ಜೈಲು, ಇದೇನೋ ನಮ್ಮ ಕರ್ನಾಟಕದ ಜೈಲಿನ ಹಣೆ ಬರಹ ಅಂತ ಮನೆ ಮನೆಯಲ್ಲೂ ಮಾತನಾಡಿಕೊಳ್ಳುವಂಥ ಪರಿಸ್ಥಿತಿ ಆರಂಭ ಆಗಿದೆ. ಇವತ್ತು ನಾವು ಮಾತಾಡ್ತಾ ಇರೋದು ಕೂಡ ಅದೇ ಪರಪ್ಪನ ಅಗ್ರಹಾರ ಜೈಲು. ಇದನ್ನು ಜೈಲು ಅಂತ ಕರೆಯೋದು ಬೇಡ, ರೆಸಾರ್ಟು. ಇದು ಪರಪ್ಪನ ಕೇಡಿ ಪ್ರಪಂಚ. ನಾನು ಪ್ರಣುತ್ ಆರ್ಗಾಣಿಗ. ಇದೊಂದು ಫೋಟೋ ಹೊರಗಡೆ ಬಂದ ಮೇಲೆ ಈಗ ದರ್ಶನ್ ಅವರ ಜೈಲು ಸ್ಥಳಾಂತರ ಆಗೋದು ಫಿಕ್ಸು. ಬೇರೆ ವಿಚಾರಗಳೆಲ್ಲ ಗೊತ್ತು ನಿಮಗೆ, ಏನಾಗಿದೆ ಎಲ್ಲವೂ ಗೊತ್ತು. ಇವತ್ತಿನ ಅಪ್ಡೇಟ್, ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಕೆಡಿ ಗ್ಯಾಂಗ್ ಅನ್ನ ಸ್ಥಳಾಂತರ ಮಾಡುವ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಒಂದೇ ಬಳ್ಳಾರಿ ಅಥವಾ ಬೆಳಗಾವಿ, ಎರಡು ಜೈಲುಗಳಲ್ಲಿ ಯಾವುದಾದ್ರೂ ಒಂದು ಜೈಲಿಗೆ ಸ್ಥಳಾಂತರ ಮಾಡ್ತಾರೆ. ಈ ಬಗ್ಗೆ ಕೋರ್ಟ್ಗೆ ಪೊಲೀಸರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಕೋರ್ಟ್ ಅನುಮತಿಯನ್ನ ಪಡೆದು ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಶಿಫ್ಟ್ ಮಾಡ್ತಾರೆ ಬೇರೆ ಜೈಲಿಗೆ. ಆಯ್ತು, ಶಿಫ್ಟ್ ಆಯ್ತು ಅಂತಂದಿದ ತಕ್ಷಣ ಪರಪ್ಪನ ಅಗ್ರಹಾರ ಜೈಲು ರೆಸಾರ್ಟ್ ಆಗಿ ಕನ್ವರ್ಟ್ ಆಗಿರೋದು ವಾಪಸ್ ಜೈಲ್ ಆಗ್ಬಿಡುತ್ತಾ? ರೆಸಾರ್ಟ್ ಆಗಿರುವ ಪರಪ್ಪನ ಅಗ್ರಹಾರ ಜೈಲು ವಾಪಸ್ ಜೈಲೇ ಆಗೋದು ಯಾವಾಗ? ದರ್ಶನ್ ಶಿಫ್ಟ್ ಮಾಡಿಬಿಟ್ರು ಅಂದಿದ ತಕ್ಷಣ ಇಲ್ಲೆಲ್ಲ ಭಯ ಹುಟ್ಟುಕೊಂಡು ಸರಿಯಾಗ್ಬಿಡ್ತಾರಾ? ಅಥವಾ ಜೈಲಲ್ಲಿರುವ ಅಕ್ರಮಗಳು ಇವತ್ತು ನಿನ್ನೆಯದ್ದಂತೂ ಖಂಡಿತ ಅಲ್ಲ. ಇದೇ ಮೊದಲು ಅಲ್ಲ, ಇದು ಕೊನೆ ಅಂತೂ ಖಂಡಿತ ಅಲ್ಲ. ರಾಜಾತಿಥ್ಯದ ಮುಖಾಂತರ ಈಗ ಮತ್ತೆ ಜಗಜ್ಜಾಹೀರಾಗಿದೆ ಅಷ್ಟೇ. ಜೈಲಿನ ಭ್ರಷ್ಟ ಅಧಿಕಾರಿಗಳಿಗೆ ಲಂಗಲಗಮ್ ಹಾಕೋರು ಯಾರೂ ಇಲ್ವಾ ಅನ್ನೋ ಪ್ರಶ್ನೆ ಬಿಡಿ, ಇಲ್ಲ ಅನ್ನೋದು ಸ್ಪಷ್ಟ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಸಿಗುತ್ತೆ. ಆರೋಪಿಗಳು, ಅಪರಾಧಿಗಳು ಇವರೆಲ್ಲರಿಗೂ ಭ್ರಷ್ಟರೇ ದೇವರು. ಭ್ರಷ್ಟರ ಕೈಗೆ ದುಡ್ಡು ಕೊಟ್ರೆ ದುಷ್ಟರ ಕೈಗೆ ಬೇಕಾದ ಸಿಗುತ್ತೆ, ಏನು ಬೇಕಾದ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಭ್ರಷ್ಟ ಅಧಿಕಾರಿಗಳಿಗೆ ಕಾಸು ಕೊಟ್ಟು ರಾಜ್ಯಾರೋಷವಾಗಿ ಜೀವನ ನಡೆಸುವುದು ಬಹಳ ಸುಲಭ ಪರಪ್ಪನ ಅಗ್ರಹಾರದಲ್ಲಿ. ರೌಡಿಗಳಿಗೆ, ಹಂತಕರಿಗೆ 5 ಸ್ಟಾರ್ ಹೋಟೆಲ್ ಆಗ್ಬಿಟ್ಟಿದೆ ಈ ಜೈಲು. ಜೈಲಲ್ಲಿ ಬೇಕಾಬಿಟ್ಟಿ ಮೊಬೈಲ್ ಬರುತ್ತೆ, ವಿಡಿಯೋ ಕಾಲ್ ಹೋಗುತ್ತೆ, ಆದರೂ ಕೂಡ ಗೊತ್ತಾಗಲ್ವಾ? ಇಲ್ಲಿರುವ ಭ್ರಷ್ಟ ಅಧಿಕಾರಿಗಳ ಆಟ ಟೋಪಕ್ಕೆ ಕಡಿವಾಣ ಹಾಕೋರು ಇಲ್ಲ ಅಥವಾ ಕಡಿವಾಣ ಬೀಳೋದು ಇಲ್ಲ. ಪರಪ್ಪನ ಅಗ್ರಹಾರ ರೆಸಾರ್ಟ್ನಲ್ಲಿ ಈ ಅಕ್ರಮಕ್ಕೆ ಅಂತ ಒಂದು ಜೈಲ್ ಕರೆನ್ಸಿ ಬಳಕೆ ಆಗುತ್ತೆ. ಜೈಲ್ ಕರೆನ್ಸಿ ಅಂತಂದ್ರೆ ಏನಿದು? ಇದರಲ್ಲಿ ಗಾಂಧಿ ತಾತನ ಫೋಟೋ ಇರುತ್ತಾ? ಗವರ್ನರ್ ಅವರ ಸೈನ್ ಇರುತ್ತಾ? ಏನೂ ಇರಲ್ಲ, ಖಾಲಿ ಶೀಟು. ಜೈಲ್ ಕರೆನ್ಸಿ ಅಂತ ಒಂದು ಖಾಲಿ ಶೀಟ್, ಅದರಲ್ಲಿ 500, 1000 ಒಂದು ಕರೆನ್ಸಿ ಅಮೌಂಟನ್ನು ಬರೀತಾರೆ ಒಂದು ಹಾಳೆನಲ್ಲಿ, ಒಂದು ನಿಗದಿತ ಹಾಳೆ. 100, 200, 500 ಅಂತ ಬರೀತಾರೆ. ಅದನ್ನು ಕೈದಿಗಳ ಕೈಗೆ ತಲುಪಿಸ್ತಾರೆ. ಆ ಚೀಟಿ ಒಂದು ಸಂಖ್ಯೆ ಬರೆದು ಕೊಡಲಾಗುತ್ತೆ. ಅದು ನಿಗದಿತವಾದಂಥ ವ್ಯಕ್ತಿ ಕೈಗೆ ಸಿಕ್ಕರೆ, ಯಾರಿಗೆ ಕೊಡಬೇಕು ಅವ್ರ ಕೈಗೆ ಅದನ್ನು ಕೊಟ್ಟರೆ ನಿಮಗೇನು ಬೇಕು ಅದು ಸಿಗುತ್ತೆ. ಜೈಲ್ ಕರೆನ್ಸಿಯಲ್ಲಿ ಗಾಂಧಿ ಚಿತ್ರನೂ ಇರೋದಿಲ್ಲ, RBI ಗವರ್ನರ್ ಸೈನು ಇರೋದಿಲ್ಲ. ಬಟ್ ಆ ಜೈಲ್ ಕರೆನ್ಸಿಗೆ ಒಂದೊಳ್ಳೆ ಮೌಲ್ಯ ಇದೆ. ಅದು ಜೈಲೊಳಗಡೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಜೈಲ್ ಕರೆನ್ಸಿ ಇದೆಯಾ ನಿಮ್ಮ ಹತ್ರ? ಜೈಲಲ್ಲಿದ್ದಾಗ ಆ ಜೈಲ್ ಕರೆನ್ಸಿ ಇದ್ರೆ ನೀವೇ ದೇವರಲ್ಲಿ.
ಜೈಲ್ ಕರೆನ್ಸಿಯ ಬಗ್ಗೆ ಪವರ್ ಟಿವಿಗೆ ಖಚಿತ ಮಾಹಿತಿಗಳಿಂದ ಒಂದಿಷ್ಟು ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಭ್ರಷ್ಟ ಸಿಬ್ಬಂದಿಯ ಹಿಡಿತದಲ್ಲೇ ಇರುತ್ತೆ ಈ ಜೈಲ್ ಕರೆನ್ಸಿ. ಜೈಲಲ್ಲಿರೋರನ್ನ ನೋಡೋದಕ್ಕೆ ಸಂಬಂಧಿಕರು ಬರ್ತಾರೆ, ಬರೋ ಸಂದರ್ಭದಲ್ಲಿ ಒಂದಿಷ್ಟು ದುಡ್ಡು ಏನೋ ತಗೊಳ್ತಾರೆ, ಕೊಡ್ತಾರೆ. ಅದನ್ನ ಈ ಜೈಲ್ ಕರೆನ್ಸಿಯ ಕನ್ವರ್ಟ್ ಮಾಡೋದಕ್ಕೆ ಅಂತ ಒಂದು ಗ್ಯಾಂಗ್ ಇದೆ. ದುಡ್ಡಿನ ಬದಲಾಗಿ ಜೈಲಿನಲ್ಲಿ ಚೀಟಿ ಬರೆದು ವಹಿವಾಟನ್ನ ನಡೆಸಲಾಗುತ್ತೆ. ಸಿಗರೇಟು ಸಿಗುತ್ತೆ, ಅದ್ರ ಜೊತೆಗೆ ಬೇರೆ ಬೇರೆ ವಸ್ತುಗಳು ಸಿಗುತ್ತೆ. ಎಲ್ಲವನ್ನ ಈ ಗ್ಯಾಂಗು ಪೂರೈಕೆ ಮಾಡುತ್ತೆ. ಅದು ಜೈಲ್ ಕರೆನ್ಸಿಯ ಮುಖಾಂತರವೇ ವಹಿವಾಟಾಗುತ್ತೆ. ಅಲ್ಲೇ ನೀವು ಹಾರ್ಡ್ ಕ್ಯಾಶ್ ಕೊಡಬೇಕು, ನೋಟ್ ಕೊಡಬೇಕು ಅಂತಿಲ್ಲ. ಆಲ್ರೆಡಿ ಅದೊಂಥರ ಇರುತ್ತೆ. ಅದಾದ ಮೇಲೆ ಯಾರ್ಯಾರಿಗೆ ತಲುಪಬೇಕು, ಅಲ್ಲಿ ನಿಮಗೆ ಚಿಕನ್ ಬೇಕಾ, ಮಟನ್ ಬೇಕಾ, ಅಥವಾ ನಿಮಗೆ ಬೇಕು ಅನ್ನೋದು ಏನು ಬೇಕು ಅದನ್ನು ತಿಳಿಸಿದ್ರೆ ಅದು ನಿಮಗೆ ಬಂದು ತಲುಪುತ್ತೆ. ಅದು ಈ ಜೈಲ್ ಕರೆನ್ಸಿಯ ಕೆಲಸ. ಇನ್ನು ಇವರು ಜೈಲಲ್ಲಿದ್ದಾರೆ, ಜೈಲಲ್ಲಿರೋ ಸಂದರ್ಭದಲ್ಲಿ ನಾವು ಆಟೋಮೆಟಿಕ್ಲಿ ಇಂಥದ್ದೆಲ್ಲ ಹೊರಗಡೆ ಬಂದಾಗ ಒಂದು ಕೈಯಲ್ಲಿ ಕಪ್ಪು, ಇನ್ನೊಂದು ಕೈಯಲ್ಲಿ ಒಂದು ಸಿಗರೇಟ್ ಹಿಡ್ಕೊಂಡು ಜೈಲೊಳಗಡೆ ಒಬ್ಬ ಕೂತಿದ್ದಾನೆ ಅಂತಂದಾಗ ಅದನ್ನು ನಾವು ಸುದ್ದಿ ಮಾಡೇ ಮಾಡ್ತೀವಿ. ಬೀಟ್ ದರ್ಶನ್ ಅಥವಾ ಯಾವುದೋ ಒಬ್ಬ ಸಾಮಾನ್ಯ ಪಿಕ್ ಪಾಕೆಟ್ನ ಆರೋಪದ ಮೇಲೆ ಜೈಲು ಸೇರಿರೋನ ಕೈಯಲ್ಲೂ ಈ ಥರ ಇದ್ರೂ ನಾವು ಅದನ್ನು ಪ್ರಶ್ನೆ ಮಾಡೇ ಮಾಡ್ತೀವಿ. ಆದರೆ ನಾವು ಪ್ರಶ್ನೆ ಮಾಡ್ತಿರುವಂಥ ರೀತಿ ಟಾರ್ಗೆಟ್ ಮಾಡ್ದಂಗೆ ಕಾಣ್ತಾ ಇದೆ. ಅದು ಯಾರಿಗೆ? ಕರ್ನಾಟಕದ ಓರ್ವ ಒಬ್ಬ ರಾಜಕಾರಣಿಗೆ. ಈ ಬಗ್ಗೆ ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿರುವ ಹಲವರ ಪ್ರತಿಕ್ರಿಯೆಯೇ ಒಂದಾದರೆ, ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಮತ್ತೊಬ್ಬರು ಮದರ್ ಇಂಡಿಯಾ ಅಂತ ಕರಿತೀವಿ, ಸಂಸದರ ಕೆಲಸ ಮಾಡಿರುವಂಥ ಅವರು ಮಾತಾಡಿದ್ದಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ಬೇರೆ ಬೇರೆ ರಾಜಕಾರಣಿಗಳು ಮಾತಾಡಿದ್ದಾರೆ. ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಅಂಗಳದಲ್ಲಿ ಇದು ಚರ್ಚೆಯಲ್ಲಿದೆ. ಏನಂತಾರೆ ಮುಖ್ಯಮಂತ್ರಿಗಳು ಈ ಪ್ರಕರಣಕ್ಕೆ, ಏನಂತಾರೆ ಗೃಹ ಸಚಿವರು ಈ ಪ್ರಕರಣಕ್ಕೆ, ಕೇಳಿಸ್ಕೊಳ್ಳಿ. ಎಲೆಕ್ಷನ್ ಕೇಸ್ನಲ್ಲಿ ರಿಪೋರ್ಟು ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ. ಈಗಾಗಲೇ ಸೀನಿಯರು ಯಾರವರು ಸೂಪರಿಂಟೆಂಡೆಂಟ್ಗಳನ್ನ ಮಾಡಿದ್ದೀವಿ. 9 ಜನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನೂ ಯಾರನ್ನಾರು ಮಾಡಬೇಕಾದ್ರೆ ಮಾಡ್ತೀವಿ. ಮತ್ತು ರಿಪೋರ್ಟ್ ಆಧಾರದ ಮೇಲೆ ಅವರನ್ನು ಬೇರೆ ಜೈಲ್ಗಳಿಗೆ ಕಳಿಸ್ಬೇಕು ಅಂದ್ರೆ ಕಳಿಸ್ತೀವಿ. ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ಎಲೆಕ್ಷನ್ ಕೇಸ್ನಲ್ಲಿ ರಿಪೋರ್ಟ್ ಕೊಟ್ಟ ಮೇಲೆ ಅಲ್ಲಿ ನಮಗೆ ಕಂಡು ಬಂದಿದ್ದು ಸರ್ಟನ್ ಲ್ಯಾಪ್ಸಸ್. ಅಂದ್ರೆ ಅವರು ಈ ಬ್ಯಾರಕ್ನಿಂದ ಇನ್ನೊಂದು ಬ್ಯಾರಕ್ಗೆ ಹೋಗೋದಕ್ಕೆ ಅವ್ರನ್ನ ಅಲೋ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಿದೆ. ಮತ್ತೆ ಅದು CCTV-ನಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ. ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ತಗೊಳಕಾಯ್ತು. ಇಲ್ಲದೇ ಇದ್ರೆ ಬೇರೆ ರೀತಿ ನಾವು ಕ್ರಮ ತಗೊಳ್ತಿದ್ವು. ಅಲ್ಲ, ಈಗ ನಾವು ಅವ್ರನ್ನ 9 ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ, ರಿಪ್ಲೇಸ್ ಮಾಡ್ತೀವಿ. ಅವ್ರನ್ನ ಚೀಫ್ ಸೂಪರ್ಡೆಂಟ್ ಅನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಆಮೇಲೆ ಇನ್ನೊಬ್ರು ಸೂಪರ್ಡೆಂಟ್ ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದ್ರು, ಚೇರ್ ತಂದು ಕೊಟ್ರು, ಕಾಫಿ ತಂದು ಕೊಟ್ರು, ಅಥವಾ ಸಿಗರೇಟ್ ತಂದು ಕೊಟ್ರು, ಇದೆಲ್ಲ ಏನು CCTV-ನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ. ಅದನ್ನ ನೋಡ್ಕೊಂಡು ಅವ್ರನ್ನೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಮತ್ತೆ ಮುಂದೆ ಇನ್ನು ತನಿಖೆ ಮುಂದುವರಿತಾ ಇದೆ. ಈಗಾಗಲೇ ಇವತ್ತು ಬಹುಶಃ ಒಂದು IPS ಆಫೀಸರ್ಗೆ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ನೇಮಕ ಮಾಡ್ತೀವಿ. ಅವರು ಏನೆಲ್ಲ ಫೈಂಡಿಂಗ್ಸ್ ಬರುತ್ತೆ ನೋಡ್ಕೊಂಡು ಪರ್ಮನೆಂಟ್ ಸೊಲ್ಯೂಷನ್ಸ್ ಕೆಲವನ್ನ ಮಾಡಬೇಕಾಗುತ್ತೆ. ಅದನ್ನ ವರದಿ ಬಂದ ಮೇಲೆ ಮಾಡ್ತೀವಿ. ಅಲ್ಲಿ ನೀನು ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದವರಲ್ಲ, ಈಸ್ ಎ ಸಾರ್ಟ್ ಆಫ್ ಕ್ರಿಮಿನಲ್. ಅವರು ಒಬ್ಬನ ಮರ್ಡರ್ ಮಾಡಿ ಜೈಲಿಗೆ ಬಂದಿರುವಂತೆ. ಹಾಗಾಗಿ ಅವ್ರಿಗೇನು ವಿಶೇಷವಾಗಿ ಮಾಡಬೇಕಾದಂಥದ್ದು ಸರಿಯಲ್ಲ, ಮಾಡೋದ್ರೂ ಕೂಡ ತಪ್ಪಿದೆ. ಹಾಗಾಗಿ ಆ ರೀತಿ ದರ್ಶನ್ಗೆ ಇಂಡೈರೆಕ್ಟಾಗಿ ಸಹಾಯ ಮಾಡ್ತಿರ್ತಕ್ಕಂಥ ಕೆಲವು ಅಧಿಕಾರಿಗಳಿಗೆ ನೀವು ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗುತ್ತೆ. ಹಾಗೆ ಈ ಜೈಲಲ್ಲೂ ಕೂಡ ಸರಿಯಾದ ರೀತಿಯಲ್ಲಿಲ್ಲ ಅಂತ ಮತ್ತೆ ಯಾವ ರೀತಿ ವೆರ್ ಇಸ್ ದ ಅಡ್ಮಿನಿಸ್ಟ್ರೇಷನ್ ದ ಸ್ಟೇಟ್. ಹಾಗಾಗಿ ಹೋಮ್ ಮಿನಿಸ್ಟರ್, ದ ಚೀಫ್ ಮಿನಿಸ್ಟರ್ ಟೇಕ್ ಸೀರಿಯಸ್ ಕಾಗ್ನಿಸೆನ್ಸ್ ಆಫ್ ಆಲ್ ದೀಸ್ ಅಫೆನ್ಸಸ್, ದ ಜೈಲ್ ಆನ್ ದ ಹೋಮ್ ಡಿಪಾರ್ಟ್ಮೆಂಟ್. ಇದೇನು ಮೊದಲೆಲ್ಲ ನಡೀತಾ ಇರಲಿಲ್ವೇನ್ರಿ? ಇದೆಲ್ಲ ಮೊದಲು ನಡೀತಿತ್ತು. ಈಗ ದರ್ಶನ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅದನ್ನು ಬಹಳ ಪ್ರಮುಖವಾಗಿ ತೋರಿಸ್ತಾ ಇದ್ದೀರಿ, ಹೈಲೈಟ್ ಮಾಡ್ತಿದ್ದೀರಿ. ಇದಕ್ಕೆಲ್ವ ಟಾರ್ಗೆಟ್ ಅನ್ನೋದು ಅಂತ ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ ಕರ್ನಾಟಕದ ಒಬ್ಬ ರಾಜಕಾರಣಿ ಅಂತ ಕರೆಸ್ಕೊಳ್ಳುವ ಅಥವಾ ಮದರ್ ಇಂಡಿಯಾ ಅಂತ ಕರೆಸ್ಕೊಳ್ಳುವ. ಯಾಕಂದ್ರೆ ದರ್ಶನ್ ಅವರಿಗೆ ಮಗನ ಸಮಾನ. ನಟ ದರ್ಶನ್ ಪರವೇ ಮದರ್ ಇಂಡಿಯಾ ಬ್ಯಾಟ್ ಬೀಸ್ತಿದ್ದಾರೆ. ಇನ್ನು ಈ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಟ್ಟರೆ ಕಾಂಟ್ರವರ್ಸಿ ಆಗುತ್ತೆ. ದರ್ಶನ್ ನನಗೆ ಆಪ್ತರು, ಹಾಗಾಗಿ ಈ ವಿಚಾರದಲ್ಲಿ ನಾನು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ. ಆದರೆ ಜೈಲಲ್ಲಿ ಈ ರೀತಿ ನಡೀತಾ ಇರೋದೇನು ಇದೇನು ಮೊದಲೇನಲ್ವಲ್ಲ. ಈ ಹಿಂದೆಯೂ ಕೂಡ ಇದೇ ರೀತಿ ನಡೀತಾ ಇತ್ತು. ಯಾಕ್ರಿ ಆವಾಗೆಲ್ಲ ತೋರಿಸಿಲ್ಲ? ಒಬ್ಬರು ಅಧಿಕಾರಿ ಬಂದು ಹೊರಗಡೆ ಬಂದು ಹೇಳಿದ್ರಲ್ಲ ಹಿಂಗೆಲ್ಲ ಜೈಲಲ್ಲಿ ನಡೀತಿದೆ ಅಂತಂದಾಗ
ಯಾಕೆ ಅದ್ರ ಬಗ್ಗೆ ನೀವು ಸುದ್ದಿ ಮಾಡಲಿಲ್ಲ? ಈಗ ದರ್ಶನ್ ಇದ್ದಾರೆ ಅನ್ನೋದಕ್ಕೆ ನೀವು ಫೋಕಸ್ ಮಾಡ್ತಾ ಇದ್ದೀರಿ. ದರ್ಶನ್ ಮಾಡಿದ್ದೇ ತಪ್ಪು ಅನ್ನೋ ರೀತಿನಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ. ಈ ರೀತಿ ಇಡೀ ಜೈಲಲ್ಲಿ ಮಾಡಿರೋದೇ ದರ್ಶನ್ನು, ಅವ್ರನ್ನ ಬಿಟ್ಟರೆ ಮತ್ತೆ ಯಾರೂ ಮಾಡಿಲ್ಲ ಅನ್ನೋ ರೀತಿನಲ್ಲಿ ಬಿಂಬಿಸ್ತಾ ಇದ್ದೀರಿ. ಈ ಹಿಂದೆ ಜೈಲ್ ಅಕ್ರಮದ ಬಗ್ಗೆ IPS ಅಧಿಕಾರಿ ಡಿ ರೂಪ ಬಂದು ಹೇಳಿದ್ರಲ್ಲ, ಅವಾಗ ಯಾಕೆ ಸುದ್ದಿ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ದರ್ಶನ್ ಸಿಗರೇಟ್ ಹಿಡ್ಕೊಂಡು ಕೂತಿದ್ದು ಖಂಡಿತವಾಗಿ ತಪ್ಪೇ. ಆ ತಪ್ಪಿಗೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಅವರನ್ನು ಭೇಟಿಯಾಗೋದು ಬಿಡೋದು ಅದು ನನ್ನ ವೈಯಕ್ತಿಕ ವಿಚಾರ. ಭೇಟಿ ಆಗಬೇಕೋ ಬೇಡವೋ ಅದು ನಾನು ಡಿಸೈಡ್ ಮಾಡ್ತೀನಿ, ನನಗೆ ಬಿಟ್ಟಿದ್ದ ಆ ವಿಚಾರ ಅಂತ ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್. ನಾನು ಮೀಡಿಯಾಗೂ ಒಂದು ಕ್ವೆಶ್ಚನ್ ರೇಸ್ ಮಾಡಬೇಕಾಗತ್ತೆ. ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟಾ ಅಂತ ನೀವೇ ಎದೆ ಮುಟ್ಕೊಂಡು ಹೇಳಿಬಿಡಿ ನನಗೆ. ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ, ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಈವರೆಗೂ? ದರ್ಶನ್ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದ್ದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ ಬಿಟ್ಟರೆ, ಇದರ ಬಗ್ಗೆ ರೂಪಾ ಅವರು ಪ್ರಿಸನ್ DGPನೋ ಏನೋ ಇದ್ರು ಅಂತ ಅನಿಸುತ್ತೆ. ಆ ಕಾಲದಲ್ಲೇ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ? ಯಾಕೆ ಕ್ವೆಶ್ಚನ್ ಮಾಡಿಲ್ಲ ಸರ್ಕಾರನ? ಯಾಕೆ ಇದಕ್ಕೊಂದು ಸೊಲ್ಯೂಷನ್ ಬೇಕೇ ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ಲ? ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ, ಯಾರೇ ಇರಲಿ, ಯಾರೇ ಪ್ರಿಸ್ನರ್ ಇರಲಿ, ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪಾ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಬಟ್ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಇದು ಬರೀ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ. ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಆವಾಗ ನಾನು ಒಪ್ಕೊತೀನಿ. ಬರೀ ಕರ್ನಾಟಕದಲ್ಲೆಲ್ಲ, ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ, ನೀವು ಅಮೆರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು, ಡ್ರಗ್ಸು, ಸಿಗರೇಟ್ಸು ಎಲ್ಲನೂ ಸಿಗೋವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ. ಇದು ಕರಪ್ಷನ್, ಅಫ್ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಇದು ಕಾನೂನಿಗೆ ಇದು ವಿರುದ್ಧವಾದದ್ದು. ನಾನು ಮೀಡಿಯಾಗೂ ಒಂದು ಕ್ವೆಶ್ಚನ್